ನಾನು ಯೋಗ್ಯ ಅಂತ ಕಂಡುಕೊಳ್ಳೋದು ಹೇಗೆ? ಕಾಲ ಗೊತ್ತಾಗ್ಬಿಡುತ್ತೆ. ಯೋಗ್ಯ ಅಂತ ಅಯೋಗ್ಯ ಅಂತ ಗೊತ್ತಾದರೂ ಕೂಡ ಅಯೋಗ್ಯರಿಗೆ ನಾನು ಯೋಗ್ಯ ಅಂತಲೇ ಅಂದ್ಕೊಂಡಿರ್ತಾರೆ. ಅದು ಅವರ ಯೋಗ್ಯತೆ, ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಜಗತ್ತಲ್ಲಿ ಚೆನ್ನಾಗಿಲ್ಲ ಅಂತ ಯಾರಿದ್ದಾರೆ? ಚೆನ್ನಾಗಿಲ್ಲದೆ ಇದ್ದವರು ಕನ್ನಡಿ ಮುಂದೆ ನಿಂತಾಗ ನಾ ಚೆನ್ನಾಗಿದ್ದೀನಿ ಅಂತಲೇ ನಿಂತ್ಕೊಳ್ತಾರೆ. ಅವ್ರಿಗೆ ಅನುಭವಕ್ಕೆ ಬರಲ್ಲ. ಮಂದಿ ಯಾರೋ ನೋಡಿ, ಬೇದಿಯವ್ರು ನೋಡಿ, ಹಾದಿಯವ್ರು ನೋಡಿ ನೀ ಹಾಗಿದೆಯಾ ಹೀಗಿದೆಯಾ ಹೇಳ್ಬೋದೇ ವಿನ ಪ್ರತಿಯೊಬ್ಬನಿಗೂ ತಾನು ಚೆನ್ನಾಗಿದ್ದೀನಿ, ನಾ ಮಾಡಿದ್ದೆ ಸರಿ, ಇದು ಬರೋದು ಸಾಮಾನ್ಯ, ಅದು ಮನುಷ್ಯನ ಸಹಜ ಗುಣ. ಅದು ಕೆಲವೊಂದು ಸಲ ವ್ಯಕ್ತಿತ್ವಗಳ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಟಾಕ್ಸಿಕ್ ಎನ್ವೈರನ್ಮೆಂಟಲ್ಲೇ ಬೆಳೀತಾ ಹೋಗ್ತಾರೆ ಅವರು. ತಾವು ಏನೋ ಬದಲಾಗಬೇಕು ಅಂದ್ಕೊಂಡ್ರೂ ಕೂಡ ಸುತ್ತ ಇರುವಂತಹ ಟಾಕ್ಸಿಸಿಟಿ ಅವರನ್ನು ಹೊರಗೆ ಹೋಗೋದಕ್ಕೆ ಅಥವಾ ಆ ಬಂಧನ ಬಿಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ವ್ಯಕ್ತಿತ್ವಕ್ಕೆ ನನ್ನ ಸುತ್ತ ಇರೋದು ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಥವಾ ನಕಾರಾತ್ಮಕ ಅಂಶಗಳು ನನ್ನ ಸುತ್ತ ಇದೆ, ವ್ಯಕ್ತಿತ್ವಗಳು ನನ್ನ ಸುತ್ತ ಇದೆ ಅಂತ ತಿಳ್ಕೊಳ್ಳೋದ್ರದ್ದು ಹೇಗೆ? ಯಾಕೆಂದರೆ ಬಹಳಷ್ಟು ಜನ ಹೇಳ್ತಾರೆ, ನನಗೆ ಬಹಳ ವರ್ಷಗಳು ಗೊತ್ತಾಗಲಿಲ್ಲ, ಅವರ ಟಾಕ್ಸಿಸಿಟಿ ಗೊತ್ತಾಗಲಿಲ್ಲ, ನಕಾರಾತ್ಮಕತೆ ಗೊತ್ತಾಗಲಿಲ್ಲ, ಆದರೆ ಅದರಿಂದ ಬರೋದಕ್ಕೆ ಬಹಳ ಸಮಯ ಬೇಕಾಯಿತು ಅಂತ. ಒಂದು ವ್ಯಕ್ತಿತ್ವ ಅದನ್ನು ಕಂಡುಕೊಳ್ಳೋದು ಹೇಗೆ? ನಾನು ಯಾವ ವಾತಾವರಣದಲ್ಲಿದ್ದೀನಿ ಅಂತ ಕಂಡುಕೊಳ್ಳೋದು ಹೇಗೆ? ಅದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಟೈಮ್ ಅಂತ ಇರುತ್ತೆ. ಈಗ ನೀವು ಇವತ್ತು ಎಳ್ನೀರ್ದು ಗಿಡ ಹಾಕಿ ಮಾರನೇ ದಿನ ತಲೆ ಎತ್ತಿ ನೋಡಿದ್ರೆ ಮೇಲೆ ಎಳ್ನೀರು ಬಂದಿರಲ್ಲ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಟೈಮ್. ಒಂದೊಂದು ಗಿಡಕ್ಕೆ ಒಂದೊಂದು ಟೈಮ್ ಇದೆ. ಕೆಲವು 3 ತಿಂಗಳಲ್ಲಿ ಬೆಳೆಯುತ್ತೆ, ಕೆಲವು ನೀವು ಮೆಂತ್ಯ ಕಾಳು ಪಾಟಲ್ಲಿ ಹಾಕಿದ್ರೆ 10 ದಿನದಲ್ಲಿ ಸೊಪ್ಪು ಬರುತ್ತೆ, ಮೆಂತ್ಯ ಸೊಪ್ಪು. ಹಾಗಂತ ಹೇಳಿ 10 ದಿನಕ್ಕೆ ಎಳ್ನೀರು ಬರಲ್ಲ. ಹಾಗಾಗಿ ಯಾರ್ದು ಆ ಜೀವನ ಮೇಲೆ ಆಚ್ಛಾದಿತವಾಗಿರುತ್ತೆ, ಅದು ಹೊರಗೆ ಹೋಗಬೇಕಂದ್ರೆ ಅದು ಕೆಲವಕ್ಕೆ ಲಾಂಗ್ ಟೈಮ್. ಕೆಲವು ತುಂಬ ಮಸಿ ಇದ್ದರೆ ತುಂಬ ರಬ್ ಮಾಡಬೇಕು, ಕೆಲವು ಸ್ವಲ್ಪ ಮಸಿ ಇದ್ದರೆ ಸ್ವಲ್ಪ ರಬ್ ಮಾಡಿದ್ರು ನ್ಯಾಚುರಾಲಿಟಿಗೆ ಬಂದುಬಿಡುತ್ತೆ. ಯಾರಿಗೆ ವರ್ಷಾನುಗಟ್ಟಲೆ ಬೇಕಾಗತ್ತೆ ಅವ್ರದ್ದಷ್ಟು ಪಾಪಗಳು ಇದೆಲ್ಲ ಹಿಂದಿನ ಜನ್ಮದೆಲ್ಲ ಆವರಕವಾಗಿ ಇರುತ್ತೆ, ಅವ್ರಿಗೆ ಹೊಸದು ಬರಲಿಕ್ಕಾಗಲ್ಲ. ಕೆಲವು ಕನ್ನಡಿ ಮೇಲೆ 2-3 ದಿನ ಧೂಳಿದ್ರೆ ಸುಮ್ಮನೆ ಹೊಡೆದ್ರೆ ಹೋಗಿಬಿಡುತ್ತೆ. ನೀವು ಮನೆ ಬಿಟ್ಟು 8 ವರ್ಷ ಆಗಿ ಕನ್ನಡಿ ಅಂತಂದರೆ ಚೆನ್ನಾಗಿ ಸ್ವಲ್ಪ ಬುಜ್ಜಿ ಅಥವಾ ಇದನ್ನೇ ಮಿರರೇ ಚೇಂಜ್ ಮಾಡಿ ಏನಾದ್ರು ಮಾಡಬೇಕು. ಹಾಗೆ ಕೆಲವರಿಗೆ ಹೊರಗೆ ನಕಾರಾತ್ಮಕ ಭಾವನೆಯಿಂದ ಹೊರಗೆ ಬರಬೇಕಾದ್ರೆ ತುಂಬ ದಿನ ಬೇಕಾಯ್ತಂದರೆ ಅವರ ಮೇಲೆ ಅದರ ಪ್ರಭಾವ ಅಷ್ಟಿತ್ತು ಅಂದರೆ ಅಷ್ಟು ಇದು ಮಾಡಿದ್ದಾರೆ, ಅಷ್ಟು ಅವ್ರ ಮೇಲೆ ಧೂಳು ಕೂತಿದೆ ಅಂತ ಅರ್ಥ. ಅದು ಹೋಗೋವರೆಗೂ ಏನೂ ಮಾಡಲಿಕ್ಕಾಗಲ್ಲ. ಹಿಂದಿನ ಜನ್ಮದ ಫಲಗಳ ಬಗ್ಗೆ ಹೇಳ್ತಾ ಇದ್ರಿ. ಹಿಂದಿನ ಜನ್ಮದ ಫಲಗಳು ಇಂದಿನ ಜನ್ಮದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದಾದರೆ, ಇಂದಿನ ಜನ್ಮದಲ್ಲಿ ನಾನು ಯಾಕೆ ಒಳ್ಳೆಯವನಾಗಿರಬೇಕು ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಹಿಂದಿನ ಜನ್ಮದ ಪಾಪಕರ್ಮಗಳು ಇಂದಿನ ಜನ್ಮದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದೇ ನಿಜವಾದರೆ, ಈ ಜನ್ಮದಲ್ಲಿ ನಾನು ಒಳ್ಳೆಯವನಾಗಿದ್ದೇನು ಪ್ರಯೋಜನ? ಹೆಂಗಿದ್ರೂ ಅನುಭವಿಸ್ಬೇಕಾಗಿದೆ, ಅನುಭವಿಸ್ತೀನಿ ಬಿಡಿ ಅಂತ. ಇಲ್ಲ, ಆಗ ನಾವು ಅನ್ಲಿಕ್ಕೆ ಬರಲ್ಲ. ಈಗ ಅನುಭವಿಸೋದು ಮುಂದಿನ ಜನ್ಮಕ್ಕೆ ಇದು ಪಾಠ ಆಗಬೇಕು. ಒಬ್ಬ ಕಳ್ಳನ್ನು ನೋಡಿ ನಾನು ಈ ಥರ ಮಾಡಬಾರ್ದು ಅಂತ ಆಗಬೇಕೇ ವಿನಃ, ಜೈಲಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಮಲ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ, ಊಟ ತಿಂಡಿ ಕೊಡ್ತಾರೆ, ಮತ್ತು ಹೊರಗೆ ಕಳಿಸುವಾಗ ಇಷ್ಟು ದುಡ್ಡು ಕೊಡ್ತಾರೆ, ಇದೇ ಒಳ್ಳೆಯದು ಅಂದ್ಕೊಂಡ್ರೆ ಹುಚ್ಚ ಅಂತಾರೆ. ಹಾಗೆ ಯಾರು ಒಪ್ಕೊಳ್ತಾರಾ? ನಮಗೆ ಈ ಜೀವನದಲ್ಲಿ ನಾವು ಪಡುವ ಕಷ್ಟಗಳನ್ನು ನೋಡಿ ಅವ್ರಿಗೆ ಅರಿವಿಲ್ಲದೆ ಅವ್ರ ಬಾಯಿಂದ ಉದ್ಗಾರ ಏನು ಬರುತ್ತೆ ಅಂದರೆ, ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನೋ ಈಗ ಅನುಭವಿಸ್ತಾ ಇದ್ದೀನಪ್ಪ, ಇನ್ನು ಮುಂದೆ ಹೀಗೆ ಮಾಡಬಾರ್ದು. ಸೆಕೆಂಡ್, ನಮ್ಮ ಹಿರಿಯರೆಲ್ಲ ಏನಾದರೂ ತೊಂದರೆ ಆದಾಗ, ಏನಾದರೂ ಸಿಕ್ಕಾಕೊಂಡಾಗ ಅವ್ರ ಬಾಯಲ್ಲಿ ಏನು ಬರ್ತಿತ್ತು ಅಂದರೆ, ನನಗೆ ಬಂದ ಕಷ್ಟ ನಮ್ಮ ಶತ್ರುಗಳಿಗೂ ಬರಬಾರ್ದು ಅಂತಿದ್ರು. ಶತ್ರುಗಳಿಗೆ ಬೇಡ ಅಂದದ್ದು ನನಗೆ ಬರಲಿ ಅಂತ ಯಾಕೆ ಕೇಳಬೇಕು? ಇದು ಇವಾಗ ನಾನು ಎಡವಿದ್ದು ಇದು ನಂಗೆ ಲೆಸನ್ ಆಗಬೇಕು. ಮನೇಲಿ ಫಂಕ್ಷನ್ ಆಗುವಾಗ ತುಂಬ ತರಾತುರಿಯಲ್ಲಿ ಓಡಾಡುವಾಗ ಯಾರಾದರೂ ಹೊಸಲಿ ಎಡವಿದ್ರೆ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡ, ಸ್ವಲ್ಪ ಕಣ್ಣು ನೆಲದ ಮೇಲೆ ಇಟ್ಕೊಂಡು ಓಡಾಡು. ಅಯ್ಯೋ ನಾ ಹೇಗಿದ್ರೂ ಎಡಬೋದೆ. ನಮ್ಮಲ್ಲೊಂದು ಗಾದೆ, ನಡೆಯೋರೆಲ್ಲ ಎಡವದೇ ಇರ್ತಾರ ಅಂತ. ಎಡವೋದೇ ದೊಡ್ಡ ಪ್ರೋಗ್ರಾಮ್ ಆಗಬಾರ್ದು. ಅದು ಹೇಳಿದ್ದು ಎಚ್ಚರಿಕೆ, ಲೆಸನ್ ನಮಗದೊಂದು. ಈ ಜನ್ಮದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ ಇದು ಮುಂದಿನ ಜನ್ಮದಲ್ಲಿ ಬರಬಾರ್ದು ಅಂತಾದರೆ ಆದದ್ದಾಯಿತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ನನ್ನ ಹೇಗಿದ್ದರೂ ನಾನು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. 4 ಸತಿ ಹೇಗೆ ಹೋಗಿ ಅಭ್ಯಾಸ ಆಗಿದೆ, ಈ ಮುಂದೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂದರೆ ಏನರ್ಥ? ಮಾಡಬಾರ್ದು. ಅದು ಯಾಕೆ ಜೈಲಿಗೆ ಹಾಕ್ತಾರೆ, ಯಾಕೆ ಪನಿಷ್ಮೆಂಟ್ ಕೊಡ್ತಾರೆ? ನೀ ಇನ್ನೊಂದು ಸತಿ ಮಾಡಿದ್ರೆ ಹೀಗೆ ನಿನಗೆ ಪನಿಷ್ ಮಾಡ್ತೇನೆ. ಅಮ್ಮ ಹೊಡೆದು ಯಾಕೆ ಹೇಳ್ತಾಳೆ?
ನೀನು ನೆಕ್ಸ್ಟ್ ಟೈಮ್ ಹೇಗೆ ಮಾಡಿದ್ರೆ ನಿಂಗೆ ಇನ್ನೂ ಬಾರಿಸ್ತೀನಿ ಅಂತಾಳೆ. ನೀ ಹೇಗಿದ್ದರೂ ಬಾರಿಸೋದು ಇದ್ದೇ ಇದೆ, ನಾನು ಓದಲ್ಲ ಅಂದರೆ ಹುಚ್ಚ ಅಂತಾರೆ. ಅದರಿಂದ ಹಾಗೆ ಮಾಡಬಾರ್ದು.